ಹಾರಿದ್ದಾರೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಕುತೂಹಲವನ್ನು ಮೂಡಿಸ್ತಾ ಇದೆ ಬಿವೈ ವಿಜಯೇಂದ್ರ ಅವರ ನಡೆ. ರೆಬೆಲ್ಸ್ ಆಕ್ಟಿವ್ ಆಗ್ತಾ ಇದ್ದಂತೆ ಬಿವೈವಿ ಕೂಡ ಆಕ್ಟಿವ್ ಆಗ್ತಾ ಇದ್ದಾರೆ. ಜಾರಕಿಹೊಳಿ ಹುಟ್ಟುಹಬ್ಬದ ನೆಪದಲ್ಲಿ ಗುಪ್ತ ಸಭೆಯನ್ನ ನಡೆಸಿದಂತಹ ರೆಬೆಲ್ಸ್ ಹುಟ್ಟುಹಬ್ಬದ ನೆಪದಲ್ಲಿ ಗುಪ್ತ ಸಭೆಯನ್ನ ನಡೆಸಿದಂತಹ ರೆಬೆಲ್ಸ್ ನಾಯಕರು ರೆಬೆಲ್ಸ್ ಆಕ್ಟಿವ್ ಆಗ್ತಾ ಇದ್ದಂತೆ ದೆಹಲಿ ದಾರಿಯನ್ನ ಹಿಡಿದಿದ್ದಾರೆ ವಿಜಯೇಂದ್ರ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಬಿವೈ ವಿಜಯೇಂದ್ರ. ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಲಿದ್ದಾರೆ ವಿಜಯೇಂದ್ರ. ಅಮಾನತಾದಂತಹ 18 ಶಾಸಕರು ಅತಂತ್ರರಾಗಿರುವಂತಹ ವಿಚಾರ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಅತೃಪ್ತರ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ. ಪಕ್ಷದ ನಾಯಕತ್ವದ ವಿರುದ್ಧ ನಿರಂತರವಾಗಿ ಬಂಡಾಯವನ್ನ ಸಾರಿದ್ದಾರೆ ರೆಬೆಲ್ಸ್ ನಾಯಕರು. ಲಗಾಮ್ ಹಾಕೋದ್ರಲ್ಲಿ ಒಂದ್ ಕಡೆ ವಿಫಲರಾಗಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ವಿಜಯೇಂದ್ರ ಟೀಮ್ ಕೂಡ ಮತ್ತೊಮ್ಮೆ ಹೋರಾಟವನ್ನ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಕೂಡ ಕೈಗೊಂಡಿತ್ತು. ಅದೆಲ್ಲವೂ ಕೂಡ ಈಗ ಹೈಕಮಾಂಡ್ನಿಂದ ಬ್ರೇಕ್ ಹಾಕಲಾಗಿರುವಂಥದ್ದು. ಸೊ ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ ಮೇ 1ನೇ ತಾರೀಕು. ಸೊ ಹಾಗಾಗಿ ರೆಬೆಲ್ಸ್ ನಾಯಕರೆಲ್ಲರೂ ಕೂಡ ಒಟ್ಟುಗೂಡಿ ಒಂದು ಸುತ್ತಿನ ಸಭೆಯನ್ನ ಕೂಡ ನಡೆಸಿದ್ದಾರೆ. ಆಕ್ಟಿವ್ ಆಗ್ತಾ ಇದ್ದಾರೆ ಮತ್ತೆ ರೆಬೆಲ್ಸ್ ನಾಯಕರು. ಸೊ ಹಾಗಾಗಿ ಬಿವೈ ವಿಜಯೇಂದ್ರಗೂ ಕೂಡ ಒಂದ್ ಕಡೆ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಸೊ ಹಾಗಾಗಿ ದೆಹಲಿ ನಾಯಕರನ್ನ ಭೇಟಿಯಾಗೋದಕ್ಕೆ ಅಂತ ಹೇಳಿ ಬಿವೈ ವಿಜಯೇಂದ್ರ ಅವರು ಕೂಡ ತೆರಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಈಗಾಗಲೇ 18 ಶಾಸಕರು ಅಮಾನತಾಗಿದ್ದಾರೆ. ಸೊ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿಯಾಗಿ ರಾಜಕೀಯದಲ್ಲಿ ಏನೆಲ್ಲ ವಿದ್ಯಮಾನಗಳಾಗ್ತಾ ಇದೆ ಅನ್ನೋದರ ಕುರಿತು ದೆಹಲಿಯ ನಾಯಕರಿಗೆ ಮಾಹಿತಿಯನ್ನು ಕೂಡ ನೀಡಲಿಕ್ಕಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಕವನ ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ಕವನ, ಬಿವೈ ವಿಜಯೇಂದ್ರ ಅವರ ನಡೆ ಇದೀಗ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದು ಕಡೆ ರೆಬೆಲ್ಸ್ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಯಾವಾಗ ಬಿವೈ ವಿಜಯೇಂದ್ರ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ? ಯಾವ ನಾಯಕರನ್ನ ಭೇಟಿಯಾಗಲಿಕ್ಕಿದ್ದಾರೆ? ಸಮಯ ಏನಾದರೂ ನಿಗದಿಯಾಗಿದೆಯಾ? ಏನಿದೆ ನಿಮ್ಮ ಬಳಿ ಡೀಟೇಲ್ಸ್? ರಮ್ಯಾ, ಈಗಾಗಲೇ ಜನಾಕ್ರೋಶ ಯಾತ್ರೆಯಲ್ಲಿ ಬ್ಯುಸಿಯಾಗಿದ್ದಂತಹ ಬಿವೈ ವಿಜಯೇಂದ್ರ ಅವರು ದಿಢೀರ್ ಏಕಾಏಕಿಯಾಗಿ ಇದೀಗ ದೆಹಲಿ ಹಾದಿ ಹಿಡಿದಿರುವಂತದ್ದು. ಈಗಾಗಲೇ ಏನು ರಮೇಶ್ ಜಾರಕಿಹೊಳಿ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಎರಡೆರಡು ಬಾರಿ ಗುಪ್ತ ಸಭೆಗಳನ್ನ ಸೇರಿದಂತಹ ರೆಬೆಲ್ಸ್ ನಡೆಗೆ ಇದೀಗ ವಿಜಯೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂತದ್ದು. ಈಗಾಗಲೇ ಯತ್ನಾಳ್ ಅವರ ಮೂಲಕ ಹೈಕಮಾಂಡ್ಗೆ ಉಚ್ಚಾಟನೆ ಆದೇಶವನ್ನ ಮರುಪರಿಶೀಲಿಸುವಂತೆ ಪತ್ರವನ್ನ ಬರ್ಸೋದಕ್ಕೆ ಕೂಡ ಇದೀಗ ರೆಬೆಲ್ಸ್ ಮುಂದಾಗಿರುವಂತದ್ದು. ಸೊ ಹೀಗಾಗಿ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಹೈಕಮಾಂಡ್ಗೆ ನೀಡೋದಕ್ಕೆ, ಅಂದ್ರೆ ಈಗಾಗಲೇ ರೆಬೆಲ್ಸ್ ಉಚ್ಚಾಟನೆ ಆದ ನಂತರ ಕೊಂಚ ಮಟ್ಟಿಗೆ ಸೈಲೆಂಟ್ ಆಗಿದ್ರು, ಈಗಾಗಲೇ ಮತ್ತೆ ವೈಲೆಂಟ್ ಆಗಿರುವಂತದ್ದು. ಸೊ ಹೀಗಾಗಿ ರೆಬೆಲ್ಸ್ ಏನ್ ಮಾಡ್ತಾ ಇದ್ದಾರೆ, ರೆಬೆಲ್ಸ್ ನಡೆ ಏನು ಅನ್ನೋದರ ಮಾಹಿತಿಯನ್ನ ನೀಡೋದಕ್ಕೆ ಇದೀಗ ಸ್ವತಃ ವಿಜಯೇಂದ್ರ ಅವರು ದೆಹಲಿಗೆ ಹಾರಿರುವಂತದ್ದು. ಈಗಾಗಲೇ ವರಿಷ್ಠರನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ಸಮಯಾವಕಾಶವನ್ನ ಕೂಡ ಕೇಳಿದ್ದಾರೆ ವರಿಷ್ಠರನ್ನ ಭೇಟಿ ಆಗೋದಕ್ಕೆ. ಇದರ ಜೊತೆಗೆ ಏನು ಸದನದಲ್ಲಿ 18 ಶಾಸಕರು ಅಮಾನತಾಗಿ ಇದೀಗ ಅತಂತ್ರ ಸ್ಥಿತಿಗೆ ತಲುಪಿದ್ದಾರೆ. ಸೊ ಹೀಗಾಗಿ ಎಷ್ಟು ಬಾರಿ ಹೋಗಿ ಮನವಿ ಮಾಡಿದ್ರು ಕೂಡ ಯುಟಿ ಖಾದರ್ ಮಾತ್ರ ಬಿಜೆಪಿ ಅವರ ಪರವಾಗಿ ನಿಲ್ತಾ ಇಲ್ಲ. ಸೊ ಹೀಗಾಗಿ ಅದ್ರ ಬಗ್ಗೆ ಕೂಡ ಮಾಹಿತಿ ನೀಡ್ತಾರೆ ಅನ್ನೋದು. ಅದೇ ರೀತಿಯಾಗಿ ಇನ್ನೇನು ಇದೇ ತಿಂಗಳು 18ರ ಒಳಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಪೆಹಲ್ಗಾಮ್ ದಾಳಿಯಿಂದ ಎಲ್ಲಾ ಕೇಂದ್ರ ವರಿಷ್ಠರು ಆ ವಿಷಯದಲ್ಲಿ ಬ್ಯುಸಿ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಇದು ವಿಳಂಬ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಈ ವಿಚಾರದ ಬಗ್ಗೆ ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ನಾನೇ ಸೂಕ್ತ ಅನ್ನೋದನ್ನ ಲಾಬಿ ಮಾಡೋದಕ್ಕೆ ಈ ಎಲ್ಲಾ ವಿಚಾರಗಳನ್ನ ಇಟ್ಟುಕೊಂಡು ಇದೀಗ ಈಗಾಗಲೇ ನಿನ್ನೆ ಅಷ್ಟೇ ಬಿವೈ ವಿಜಯೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ. ಇವತ್ತು ಕೇಂದ್ರ ವರಿಷ್ಠರನ್ನ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಎಲ್ಲಾ ವಿಚಾರಗಳನ್ನ ಕೇಂದ್ರ ನಾಯಕರ ಬಳಿ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.